ಅವರು ವೃತ್ತಿ ಮತ್ತು ಅವರ ಒಂದು ಗೌರವ ಘನತೆಗಳ ಬಗ್ಗೆ ನಾವು ಮಾತಾಡಬೇಕಂತ ಹೇಳ್ಬಿಟ್ಟು ಡಾಕ್ಟರ್ ಮಂಜುಳಾ ಸರ್ ಅವರಲ್ಲಿ ಕೋರ್ತಾ ಇದ್ದೀವಿ. ಪ್ರೀತಿಯ ಎಲ್ಲ ಶಿಕ್ಷಕ ಇವತ್ತು ನಮ್ಮ ಶಿವಣ್ಣ ಅವರು ನಿವೃತ್ತಿ ಆಗ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಸಂತೋಷ, ಮತ್ತೊಂದು ಕಡೆ ದುಃಖ ಆಗ್ತಾ ಇದೆ. ಯಾಕಂದ್ರೆ ಶಿವಾರೆಡ್ಡಿ ಅಣ್ಣ ಅವರು ಒಬ್ಬ ಉತ್ತಮ ಶಿಕ್ಷಕರು ಅಂತಕ್ಕಂಥದ್ದು ಎಲ್ಲರಿಗೂ ಚಿಂತಾಮಣಿ ತಾಲೂಕಿನಲ್ಲಿ ಗೊತ್ತಿರತಕ್ಕಂಥ ಸಂಗತಿ. ಅದರ ಜೊತೆಗೆ ಶಿಕ್ಷಕರ ಸ್ನೇಹಿತರಾಗಿ ಶಿಕ್ಷಣ ಸಂಘಟನೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಹಲವು ರೀತಿಯಾದಂತಹ ಶಿಕ್ಷಕ ಸ್ನೇಹಿ ಚಟುವಟಿಕೆಗಳನ್ನು ಮಾಡುತ್ತಾ ಅದರ ಜೊತೆಗೆ ತಮ್ಮ ಕರ್ತವ್ಯವನ್ನು ಎಂದೂ ಸಹ ಮರೆಯದೆ ನಿರಂತರವಾಗಿ ತಮ್ಮ ಶಿಕ್ಷಣ ವೃತ್ತಿಯನ್ನು ಅತ್ಯಂತ ಯಶಸ್ವಿಯಾಗಿ ಅದರ ಜೊತೆಗೆ ಈ ತಮ್ಮ ಅತ್ಯುತ್ತಮ ಕಾರ್ಯಗಳ ಮೂಲಕ ವಿದ್ಯಾರ್ಥಿಗಳನ್ನ ತಮ್ಮ ಮಕ್ಕಳಂತೆ ಭಾವಿಸುತ್ತಾ ನಿರಂತರವಾಗಿ ತಮ್ಮ ಗಮನವನ್ನ ಗ್ರಾಮೀಣ ಭಾಗದಲ್ಲಿ ವಿದ್ಯಾರ್ಥಿಗಳ ಕಡೆಗೆ ಹರಿಸ್ತಾ ಇರತಕ್ಕಂತಹ ಶಿವಾರೆಡ್ಡಿ ಅವರು ಅವರ ಸೇವಾ ಕಾರ್ಯವನ್ನು ಗುರುತಿಸಿ ಅವರ ನಿಷ್ಠಾವಂತಿಕೆ ಪ್ರಾಮಾಣಿಕವಾದಂತಹ ಶಿಕ್ಷಣ ವೃತ್ತಿಯಿಂದ ನಮ್ಮ ಶಿಕ್ಷಣ ಇಲಾಖೆ ಗುರುತಿಸಿ ಅವರಿಗೆ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಎಂಬ ಪ್ರಶಸ್ತಿಯನ್ನು ನೀಡಿರ್ತಕ್ಕಂಥದ್ದು ಶ್ಲಾಘನೀಯ, ಗಮನಾರ್ಹ ಮತ್ತು ಪ್ರತಿಯೊಬ್ಬ ಶಿಕ್ಷಕರು ಸಹ ನಾವೆಲ್ಲ ಮೆಚ್ಚಿಕೊಳ್ತಕ್ಕಂಥ ವಿಚಾರ. ಯಾಕಂದ್ರೆ ಒಬ್ಬ ಪ್ರಾಮಾಣಿಕನಾಗಿ ತಮ್ಮ ಸೇವೆಯನ್ನ ಮಾಡಿದಾಗ ತಮ್ಮ ಜೀವನವನ್ನೇ ವಿದ್ಯಾರ್ಥಿಗಳ ಸೇವೆಗಾಗಿ ಮುಡುಪಾಗಿಟ್ಟಿರ್ತಕ್ಕಂಥ ಶಿವಾರೆಡ್ಡಿ ಅಣ್ಣ ಅವರಿಗೆ ಜಿಲ್ಲಾ ಮಟ್ಟದ, ತಾಲೂಕು ಮಟ್ಟದಲ್ಲಿ ಹಲವಾರು ಪ್ರಶಸ್ತಿಗಳು ಗರಿಗೇರಿರ್ತಕ್ಕಂಥದ್ದು ನಾವು ಬಹಳಷ್ಟು ಖುಷಿ ಪಡ್ತಕ್ಕಂಥ ವಿಚಾರ. ಇಂದು ಅದು ನೆನೆಸ್ಕೊಳ್ಳಿಲ್ಲ ಅಂದ್ರೆ ಅವರ ಸೇವೆಯಲ್ಲಿ ಮಾಡತಕ್ಕಂಥ ಸೇವಾ ಕಾರ್ಯಕ್ಕೆ ಅರ್ಥಪೂರ್ಣ ಆಗುವುದಿಲ್ಲ ಅಂತೇಳಿ ನಾವು ಭಾವಿಸ್ತಾ, ಅದರ ಜೊತೆಗೆ ಒಂದ್ ಕಡೆ ಉತ್ತಮ ಶಿಕ್ಷಕರಾಗಿ, ಒಂದು ಕಡೆ ಸಂಘಟನೆಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಸಂಘಟಕರಾಗಿ ಶಿಕ್ಷಕರ ಸೇವೆ ಜೊತೆಗೆ ಇಲಾಖೆಯೊಂದಿಗೆ ಉತ್ತಮ ಒಡನಾಡವನ್ನು ಇಟ್ಕೊಂಡಿರ್ತಕ್ಕಂಥದ್ದು, ಶಿಕ್ಷಣ ಇಲಾಖೆಯೊಂದಿಗೆ ಬಿಇಒ ಕಚೇರಿಯೊಂದಿಗೆ ಉತ್ತಮ ಬಾಂಧವ್ಯವನ್ನ ಮೂಡಿಸ್ತಾ ಸಿಆರ್ಪಿ ಆಗಿಯೂ ಸಹ ಸೇವೆಯನ್ನು ಸಲ್ಲಿಸಿದ್ದಾರೆ. ಸಿಆರ್ಪಿ ಆಗಿರೋ ಸಂದರ್ಭದಲ್ಲಿ ಅವರು ಶಿಕ್ಷಕರೊಂದಿಗೆ ಇಲಾಖೆಯೊಂದಿಗೆ ಸೇತುವೆಯಾಗಿ ಕರ್ತವ್ಯವನ್ನು ನಿರ್ವಹಿಸಿ ಉತ್ತಮವಾಗಿರ್ತಕ್ಕಂಥ ಸಿಆರ್ಪಿ ಅಂತಕ್ಕಂಥ ಪ್ರಶಸ್ತಿಯನ್ನು ಸಹ ಪಡೆದಿರ್ತಕ್ಕಂಥದ್ದು ಎಲ್ಲರೂ ಸಹ ನಾವು ಗಟ್ಟಿ ಚಪ್ಪಾಳೆ ತಟ್ಟುವ ಮೂಲಕ ನಾವು, ಯಾಕಂದ್ರೆ ನಾನಾ ಕ್ಷೇತ್ರಗಳಲ್ಲಿ ಒಂದು ರೀತಿ ಬಹುಮುಖ ಪ್ರತಿಭೆಯನ್ನು ಹೊಂದಿರತಕ್ಕಂಥವ್ರು. ಹಾಗಾಗಿನೇ ಇವರು ಮಕ್ಕಳಿಗೂ ಸಹ ದೇವರು ಒಳ್ಳೆಯದೇ ಮಾಡಿದ್ದಾರೆ, ಒಳ್ಳೆಯ ವಿದ್ಯಾಭ್ಯಾಸವನ್ನ ಮಕ್ಕಳು ಸಹ ಪಡೆದಿರ್ತಕ್ಕಂಥದ್ದು. ಯಾಕಂದ್ರೆ ಅವರು ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನ ಮಕ್ಕಳಿಗೆ ಮಾಡಿ ಉತ್ತಮ ಬೋಧನೆಯನ್ನ ಮಾಡಿರೋದ್ರಿಂದ ಮಕ್ಕಳು ಸಹ ಚೆನ್ನಾಗಿ ಓದಿದ್ದಾರೆ. ಒಂದು ರೀತಿ ಕೌಟುಂಬಿಕ ಜೀವನವೂ ಸಹ ಚೆನ್ನಾಗಿದೆ, ದೇವರೆಲ್ಲ ಚೆನ್ನಾಗಿಟ್ಟಿದ್ದಾರೆ. ಮುಂದೆಯೂ ಸಹ ಇವರ ನಿವೃತ್ತಿ ಜೀವನ ಯಶಸ್ವಿ ಆಗಲಿ, ಒಳ್ಳೆ ಆರೋಗ್ಯ ಕೊಡಲಿ, ಐಶ್ವರ್ಯ ಕೊಡಲಿ ಅಂತೇಳಿ ಹೇಳ್ತಾ ಎಲ್ಲ ಸಮಸ್ತ ಚಿಂತಾಮಣಿಯ ಶಿಕ್ಷಕ ಮಿತ್ರರ ಪರವಾಗಿ ಇವರ ನಿವೃತ್ತಿ ಜೀವನಕ್ಕೆ ಶುಭಾಶಯ ಕೊಡ್ತೀನಿ. ಜೈ ಹಿಂದ್, ಜೈ ಶಿವಾರೆಡ್ಡಿ.